ಇವರೆಲ್ಲರೂ ಹೋಗೋದು ನೋಡ್ಕೊಂಡ ಮಾಡ್ಯಾರ. ಅವ್ರು ಕರೀರಿ ಲಾಸ್ಟ್ ಹಾಕಿದ್ರು ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಸಬರ್ಬನ್ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಅಪರ್ಣ ಅಪಾರ್ಟ್ಮೆಂಟ್ ಅಂತ ಇದು ದೇಶಪಾಂಡೆ ನಗರದಲ್ಲಿದೆ. ಇಲ್ಲಿ ಸುಮಾರು 80 ಮನೆಗಳಿರುವಂಥ ಒಂದು ಅಪಾರ್ಟ್ಮೆಂಟು, 3 ಕಾಂಪ್ಲೆಕ್ಸಸ್ ಇದೆ. ಇದರಲ್ಲಿ ಇರುವಂಥ ಶ್ರೀ ದತ್ತಾತ್ರೇಯ ಟೆಂಪಲ್ ಏನಿದೆ, ಇವರು ಈ ಅಪಾರ್ಟ್ಮೆಂಟ್ ನಿವಾಸಿಗಳೇ 2011ರಲ್ಲಿ ಪ್ರಾರಂಭ ಮಾಡಿರುವಂಥದ್ದು. ಒಂದು ಚಿಕ್ಕ ಗುಡಿಯನ್ನು ಕಟ್ಕೊಂಡು ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಮತ್ತು ಪೂಜೆ, ಬೇರೆ ಬೇರೆ ಹಬ್ಬ ಹರಿದಿನಗಳಲ್ಲಿ ಕಾರ್ಯಕ್ರಮಗಳು ಮಾಡುವಂಥದ್ದೆಲ್ಲ ಮಾಡ್ತಾಯಿದ್ದಾರೆ. ನೆನ್ನೆ ರಾತ್ರಿ ಕೂಡ ಸುಮಾರು 1:30-2 ಗಂಟೆವರೆಗೂ ಈ ದಾಂಡಿಯಾ ಮತ್ತು ಅಪಾರ್ಟ್ಮೆಂಟ್ನವರೆಲ್ಲ ಸೇರಿಕೊಂಡು ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳು ಮಾಡಿದ್ದಾರೆ. ಅದಾದಮೇಲೆ ಇವತ್ತು ಬೆಳಗ್ಗೆ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಪೂಜೆಗೆ ಅಂತ ಇಟ್ಟಿದ್ದಂತಹ ಒಂದು ಮಂದಿರದಲ್ಲಿ ಇರುವಂತಹ ದತ್ತಾತ್ರೇಯ ಸ್ವಾಮಿ ಏನಿದ್ದಾರೆ ಅದರ ಕೈಗಳನ್ನು ಡೆಸಿಕ್ರೇಟ್ ಮಾಡುವಂಥ ಕೆಲಸ, ಅಂದರೆ ಅದನ್ನು ಭಗ್ನಗೊಳಿಸುವಂಥ ಕೆಲಸ ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ. ಈ ಭಾಗದ ಕಾರ್ಪೊರೇಟ್ ಆಗಿರುವಂತಹ ರೂಪಾ ಮೇಡಮ್ ಅವರು ಕೂಡ ಬೆಳಗ್ಗೆ ಬಂದು ಅದನ್ನೆಲ್ಲ ಗಮನಿಸಿ ನಂತರ ನಮ್ಮ ಪೊಲೀಸ್ ಇಲಾಖೆ ತಿಳಿಸಿದ ತಕ್ಷಣ ನಮ್ಮವ್ರು ಬಂದು ಪರಿಶೀಲನೆ ಮಾಡಿದ್ದಾರೆ. CCTV ಫುಟೇಜ್ 1-2 ಎಂಟ್ರೆನ್ಸ್ಗಳಲ್ಲಿದೆ, ಅದು ಕೂಡ ವೆರಿಫೈ ಮಾಡ್ತೀವಿ. ಮತ್ತು ಯಾವ ಕಾರಣಕ್ಕಾಗಿದೆ, ಯಾರಿಂದ ಆಗಿದೆ ಅನ್ನೋಂಥದ್ದನ್ನು ಆದಷ್ಟು ಬೇಗ ಪತ್ತೆ ಮಾಡ್ತೀವಿ. ಈ ನಮ್ಮ ದತ್ತಾತ್ರೇಯ ಮಂದಿರದ ಒಂದು ಇಂದು ಬೆಳಗ್ಗೆ ಅನಾಹುತ ನಡೆದು ಹೋಗಿದೆ. ಏನು ಅಂತಂದರೆ, ನಾವು ಬೆಳಗ್ಗೆ ಬಂದು 8 ಗಂಟೆಗೆ ಸ್ವಾಮಿಗಳು ಬಂದು ಪೂಜೆ ಮಾಡಲಿಕ್ಕೆ ಬಂದಾಗ ಕಿಲಿ ತೆಗೆದು ನೋಡಲಾಗಿ ಆ ಮೂರ್ತಿಯ 4 ಕೈಗಳು ಭಿನ್ನವಾಗಿವೆ. ಅದನ್ನು ಹೆಂಗೆ ಹೊಡೆದಾರೋ ಅದು ನಮಗೆ ಕಲ್ಪನೆಗೆ ಬರ್ತಾಯಿಲ್ಲ. ಹೆಂಗೆ ಕಿಲಿ ಹಾಕಿದ್ದು, ಇದು ಕಿಲಿ ಹಾಕಿದ್ದೇ ಇದೆ. ಆಮೇಲೆ ಅದನ್ನು ತೊಗೊಂಡೇನೋ ರಾಡ್ ತೊಗೊಂಡು ಹೊಡೆದಿದ್ದಾರೋ ಅಥವಾ ಏನಾದ್ರು ಕಿಲಿ ತೆಗೆದು ಇದನ್ನು ಮಾಡಿದಾರೋ ಗೊತ್ತಿಲ್ಲ. ಬಟ್ ಇದು ಒಂದು ನಮಗೆ ಬಹಳ ಆಶ್ಚರ್ಯ, ಆಘಾತಕಾರಿ ವಿಷಯ ಆಗಿ ಮಾಲ್ಪಟ್ಟಿದೆ. ನಮ್ಮ 14 ವರ್ಷದಿಂದ ನಾವೆಲ್ಲ ಇಲ್ಲಿ ಈ ಪೂಜಾ ಪಾಠ ಎಲ್ಲ ಮಾಡಿಕೊಂಡು ನಮ್ಮ ಇದಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾವೆಲ್ಲ ಮಾಡಿದ್ದೇವೆ. ಬಟ್ ಯಾರ್ದ್ರ ಮ್ಯಾಗ ಅನುಮಾನ ಐತೆ ಯಾರಂತ ಹೇಳೋಣ ಸರ್, ನಾವು 12 ಗಂಟೆಗೆ ನಾವು ಕದ ಹಾಕೊಂಡು ಮಲ್ಕೊಂಡಿದ್ದೀವಿ. 1-1:30 ಇಲ್ಲಿ ನವರಾತ್ರಿ ಉತ್ಸವ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಏನಾಗಿದೆ ಗೊತ್ತಾಗಿಲ್ಲ. ನಿಮ್ಮ ಅಪಾರ್ಟ್ಮೆಂಟಿಗೆಲ್ಲ ಎಷ್ಟೆಲ್ಲ ಸೆಕ್ಯೂರಿಟಿ ಅಂತಂದ್ರೆ ಸೆಕ್ಯೂರಿಟಿ ಒಬ್ಬ ಇರ್ತಾನೆ ರೀ, ಸೆಕ್ಯೂರಿಟಿ ಮಾಡ್ಕೊಂಡು. ಈಗ CCTV ಇದೆ ಇಲ್ಲಿ ಮುಂದ್ಗಡೆ, ಯಾರೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅವನು. ಹೊರಗಡೆ ಜನ ಯಾರೂ ಬಂದಿಲ್ಲ ಅಂತ CCTVಯಲ್ಲಿ ಗೊತ್ತಾಗಿದೆ. ಬಟ್ ಹೆಂಗಾಗಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ ಬಂದು ಪೂಜೆ ಮಾಡ್ಲಿಕ್ಕೆ ಯಾಕೆ ನೋಡಿದಾಗ ಗೊತ್ತು, ನಮ್ಮನ್ನು ಕರೆದಿದ್ದಾರೆ ಅವರು. ಸರ್ ಬರ್ರಿ ಇಲ್ಲೇ ನೋಡ್ರಿ ಹಿಂಗಾಗಿದೆ ಅಂತೇಳಿ ನಮ್ಮನ್ನು ಕರೆದಾಗ ಗೊತ್ತು. ಎಲ್ಲ ಜನಾಂಗದವರು ಪೂಜೆ ಎಲ್ಲ ಜನಾಂಗದವರು ಪೂಜೆ ಮಾಡ್ತಿದ್ವಿ ನಾವು. ಇಲ್ಲೇನು ಭೇದ ಭಾವ ಏನಿಲ್ಲ, ದತ್ತಾತ್ರೇಯಂದ್ರ ಮೂಲ ಇದನ್ನೇ ಅದು. ಇಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ ಅಂತೇಳಿ ತಿಳಿದು ನಾವು ಎಲ್ಲರೂ ಸೇರಿ ಪೂಜೆ ಮಾಡ್ತೀವಿ. ನೀವು ಬಂದರೂ ನೀವು ಪೂಜೆ ಮಾಡಿರಿ, ಹೆಣ್ಮಕ್ಳು ಬಂದರೂ ಹೆಣ್ಮಕ್ಳು ಪೂಜೆ ಮಾಡ್ತಾರೆ. ಪ್ರತಿ ವರ್ಷ ನಾವು ಒಂದು ಉತ್ಸವ ಮಾಡ್ತೀವಿ ನಾವಿಲ್ಲಿ ಡಿಸೆಂಬರ್ನಲ್ಲಿ. ಜಯಂತಿ ಇರ್ತದಲ್ಲ, ನವರಾತ್ರಿ ಹಬ್ಬ ಅಂತಂದರೆ ಇದು ಒಂದು, ನಾನು ಏನು ಹೇಳಬೇಕಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ನೋಡಿದಾಗಿಂದ ನನ್ನ ಹೆಸರು ಭಾಸ್ಕರ್ ಉಪವಾಸಿ ಅಂತೇಳಿ. ಪೂಜೆಗೆ ಬರೋಂಗ ಬೆಳಗ್ಗೆ ಎದ್ದು ಪೂಜೆಗೆ ಬಂದೆ ರೀ. ಬಂದು ನೋಡಿದೆ ಕೈ ಎಲ್ಲ ಕೈಯೇ ಇದ್ದಿದ್ದಿಲ್ಲ. ಮತ್ತು ಇವ್ರು ಬಾಜು ಮನೆಯವ್ರನ್ನ ಕರೆದೆ ನಾನು, ಯಾಕ್ರಿ ಏನು ಹಿಂಗಾಗೈತೆ ನೋಡ್ರಿ, ನೋಡಿ ಬರ್ರಿ ಅಂಥೇಳಿ. ಅಷ್ಟು ಕರೆದು ನೋಡಿದೆ. ಅವರು ಬಂದು ನೋಡಿ, ನಾನು ರಾತ್ರಿ 1 ಗಂಟೆ ಮಟ್ಟ ಇದೀವಿ ರೀ, ಕದ ಹಾಕಿದ್ವಿ. ಕದ ಹಾಕಿವಿ, ಅವಾಗ ಏನಿಲ್ಲ, ಈಗ ಹಿಂಗಾಗೈತಲ್ಲ ಹೆಂಗಾಗೈತಿ ಅಂತಂದು ಕರೆದು ನೋಡಿದ್ರಿ. ಅಷ್ಟೇ. ದಿನನಿತ್ಯ ಎಷ್ಟು ಗಂಟೆಗೆ ಬೆಳಗ್ಗೆ ಪೂಜೆ ಮಾಡಿ? ದಿನ 7:30 ಅಂದ್ರೆ ಪೂಜೆಗೆ ಬರ್ತಿದ್ದೆ ರೀ ನಾನು. ಇವತ್ತು ಅಷ್ಟೊತ್ತಿಗೆ ಬಂದೆ ರೀ, 7:30 ಪೂಜೆಗೆ ಬಂದೆ. ಅವಾಗ ಅದು ಮುಕ್ಕಾಗಿದ್ದು ನೋಡಿ. ನಿಮಗೆ ಯಾವ ಥರ ಮೇಲೆ ಹಂಗೆ ಈಗ ಇವತ್ತು ಪೂಜೆ ಮಾಡಿ ಹೋದ್ನೆ, ಮತ್ತು ನಾಳೆ ಬೆಳಗ್ಗೆ ಬರೋದು ರೀ. ಈಗ ನಾ 1.5 ವರ್ಷ ಆತು ರೀ. ನಿಮಗೆ ಯಾವ ಥರ ಮೇಲೆ ಇಲ್ಲ, ಏನು ಅನುಭವ ಇಲ್ಲ ರೀ. ನಮ್ಮ ನಾಗಯ್ಯ ಅಕ್ಕಿ ಗುಂಡ್ಮಟ್ಟ.
ಲೈವ್ ಬರ್ತದೆ